ಗೈಸ್, ಈಗ ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗಿದೆ. ನಾನೀಗ ಒಂದೊಂದ್ಸಲ ಮುಜುಗರ ಆಗೋಗುತ್ತೆ, ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ. ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಟೀ ಕಾಫಿ ಆಗಿರುತ್ತೆ ಅನಿಸುತ್ತೆ. ನಂದಿನ್ನ ಆಗಿಲ್ಲ, ಏನಕ್ಕೆಂದರೆ ಇವತ್ತು ಗುಡಿಯಾಗೆ ಲೇಟಾಗಿ ಹೋಗ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ 8:30 ಆಗಿದೆ. ಇವತ್ತು ಅಗ್ರಿಕಲ್ಚರ್ ಹತ್ರ ಇವತ್ತು ಎಲ್ಲ ದೊಡ್ಡ ದೊಡ್ಡ ಸಿಂಗರ್ ಬರ್ತಾ ಇದ್ದಾರೆ. ಹಾಗೆ ಈಗ ಹೊಲದ್ದು ಅಂತಲೂ ಸಪ್ರೇಟಾಗಿ ಒಂದು ಇವೆಂಟ್ ಆಗಿದ್ದಾರೆ. ಅದ್ರ ಪಕ್ಕದಾಗಿ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಇದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಹೋಗೋಣ. ಇವಾಗ ನಾವು ಗುಡಿ ಹೋಗೋಣ ಬನ್ನಿ. ನಿನ್ನೆ ಗಾಡಿ ಚಾರ್ಜಿಂಗ್ ಇಟ್ಟಿದ್ದೆ, ಫುಲ್ ಆಗಿದೆ. ಈಗ ಆದಷ್ಟು ಬೇಗ ಗುಡಿಗೆ ಹೋಗೋಣ ಬನ್ನಿ ಗೈಸ್. ನಿನ್ನೆ ಹೆಲಿಕಾಪ್ಟರ್ದು ಒಂದು ವಿಡಿಯೋ ಬಿಟ್ಟಿದ್ದೆ. ಅದು ವ್ಯೂಸ್ ಬಂದುಬಿಟ್ಟು 1 lakh ವ್ಯೂಸ್ ಬಂದಿದೆ. ಹಂಗೆ 1 lakh ಲೈಕ್ಸು ಬಂದಿದೆ. ಶೇರು 1000 ಸಮಥಿಂಗ್ ಎಲ್ಲ ಆಗಿದೆ. ಥ್ಯಾಂಕ್ ಯು ಎಲ್ಲರೂ. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಹಿಂಗೆ ನಿಮ್ಮ ಸಪೋರ್ಟಿಂದ ನಾನು ವೀಡಿಯೋ ಮಾಡ್ತಾಯಿರ್ತೀನಿ. ನಿಮಗೆ ಏನು ಪ್ಲೇಸಸ್ ಗೊತ್ತಿರೋಂಗಿಲ್ಲ, ಎಲ್ಲ ತೋರಿಸ್ತಾ ಇರ್ತೀನಿ ಗೈಸ್. ಫೈನಲಾಗಿ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ ಈಗ 10:30 ಆಗಿದೆ. ನಮ್ಮ ನಾಗೇಂದ್ರಣ್ಣ ಹೇಳ್ತಿದ್ದಾರೆ. ಹೆಂಗಿದೆ ನಾಗೇಂದ್ರಣ್ಣ? ಸಾಯಂಕಾಲ ಬರ್ತಿದ್ದಾನೆ ಅಲ್ಲಿಗೆ. ದೊಡ್ಡ ದೊಡ್ಡ ಸಿಂಗರ್ಸ್ ಬರ್ತಾರಣ್ಣ, ಮಕ್ಕಳನ್ನ ಕರ್ಕೊಂಬ. ಇವತ್ತು ಸಾಯಂಕಾಲ ಫುಲ್ ಇದಿರುತ್ತೆ. ನಾನೀಗ 12 ಗಂಟೆಗೆ ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ನೋಡಿ ಒಂದ್ಸಲ. ನೈಟಲ್ಲಿ ಲೈಟಿಂಗ್ಸ್ ಹೆಂಗೆ ಅಂತ ನೋಡಿದ್ದೀರಾ, ಬಟ್ ಮಾರ್ನಿಂಗ್ ಟೈಮಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈಗ ಎಲ್ಲ ಅಲ್ಲಿ ಈಗ ಉತ್ಸವ ಎಲ್ಲ ನಡೀತಾ ಇದೆ, ಸ್ಟಾರ್ಟ್ ಆಗಿದೆ. ಈಗ ಹೋಗೋಣ. ಆಗಲೇ ಹೆಲಿಕಾಪ್ಟರ್ ರೇಡ್ ಎಲ್ಲ ಸ್ಟಾರ್ಟ್ ಆಗಿದೆ. ಈಗ ಜಸ್ಟು ಸೌಂಡ್ ಬಂತು, ಹೆಲಿಕಾಪ್ಟರ್ ಸೌಂಡು. ಎಲ್ಲರೂ ರೆಡಿ ಹೋಗ್ತಾ ಇದ್ದಾರೆ. ಯಾರ್ಯಾರು ರೆಡಿ ಹೋಗಿಲ್ಲ ಹೆಲಿಕಾಪ್ಟರ್ ರೆಡಿ ಹೋಗ್ರಿ. ಈ ಥರ ಚಾನ್ಸ್ ಮತ್ತೆ ಯಾವಾಗಲೂ ಸಿಗೋದಿಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ಹೋಗ್ರಿ, ಓಕೆನಾ? ಫೈನಲಿ ಗೈಸ್, ಈಗ ಟೈಮ್ ಬಂದುಬಿಟ್ಟು 12 ಗಂಟೆ ಆಗಿದೆ. ನಾನೀಗ ಅಗ್ರಿಕಲ್ಚರ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ ನಾನು. ಇವತ್ತು ಗಾಂಧಿ ಚೌಕಿನಲ್ಲಿ ಒಂದು ಜನ್ಮೋತ್ಸವ ಮೂವಿ ಆಗ್ತಿತ್ತಲ್ಲ, ಅದ್ರದ್ದು ಇವತ್ತು ಟೀಸರ್ ರಿಲೀಸ್ ಆಗ್ತಾ ಇದೆ. ಕ್ಯೂರಿಯಾಸಿಟಿ ಇದೆ, ಹೆಂಗಿರುತ್ತೆ ಹೆಂಗಿಲ್ಲ ಅಂತೇಳಿ ನೋಡೋಣ. ಇವತ್ತು ಬನ್ನಿ ಹೋಗೋಣ. ಆಲ್ಮೋಸ್ಟ್ ಅಂತೂ ಅಗ್ರಿಕಲ್ಚರ್ಗೆ ಬಂದಿದ್ದೀನಿ, ಬಟ್ ನಿನ್ನೆ ರಶ್ ಏನಿಲ್ಲ. ಇವತ್ತು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ. ಗಾಡಿ ಬರ್ತಾನೆ ಇದ್ದಾವೆ. ಒಳಗೆ ಹೋಗಂತೂ ಬಿಡ್ತಾ ಇಲ್ಲ. ಗೇಟಿಂದ 2 ಇಂದ ಬಿಡ್ತಾ ಇಲ್ಲ. ಈಗ ನಂಬರ್ ಫಸ್ಟ್ ಗೇಟಿಗೆ ಹೋಗೋಣ ಬನ್ನಿ. ಏನಕ್ಕೆ ಅಂದರೆ ಈಗ ಗಾಡಿ 2 ವೀಲರ್ಸ್ ಆಗಲಿ ಕಾರ್ಸ್ ಆಗಲಿ ಯಾವ ಒಳಗೆ ಬಿಡ್ತಾ ಇಲ್ಲ. ಈಗ ನಂಬರ್ 1 ಗೇಟಿಂದ ಒಳಗೆ ಹೋಗೋಣ ಬನ್ನಿ. ಸೊ ಎಲ್ಲೂ ಬಿಡ್ತಾ ಇಲ್ಲ. ಗೇಟಿನಲ್ಲಿ ನೋಡ್ತಾ ಇರೋದು ಬರೀ ಎಂಪ್ಲಾಯೀಸಿಗೆ ಅಷ್ಟೇ ಬಿಡ್ತಾ ಇದ್ದಾರೆ. ಸೊ ಬನ್ನಿ ಈಗ ಅಲ್ಲಿ ಗೇಟ್ ನಂಬರಿಗೆ ಹೋಗೋಣ. ಮೊದಲಿಗೆಲ್ಲ ಗಾಡಿ ಆಗಿದ್ದು 2 ವೀಲರ್ಸ್ ಕಾರ್ ಆಗಿದ್ದು ಮೊದಲಿಗೆ ಒಳಗೆ ಬಿಡ್ತಾ ಇದ್ರು. ಈಗ ಯಾಕೆ ಬಿಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಹೊರಗೆ ಪಾರ್ಕಿಂಗ್ ಮಾಡಿಸ್ತಾ ಇದ್ದಾರೆ. ನೋಡಿ, 2 ವೀಲರ್ಸು ಕಾರ್ಸು ಎಲ್ಲ ಹೊರಗೆ ಪಾರ್ಕಿಂಗ್ ಮಾಡಿಸ್ತಾ ಇದ್ದಾರೆ. ಒಂದು ಕಡೆ ಮಾಡಿದ್ದು ಒಳಗೆ ವೆಹಿಕಲ್ಸ್ ಬರಲಾಗ ಒಂದು ಕಡೆ ಚೆನ್ನಾಗಿ ಮಾಡಿದರು. ಬಟ್ ಲಾಸ್ಟ್ ಟೈಮಲ್ಲಿ ಗಾಡಿ ಎಲ್ಲಿ ಬೇಕಾದ್ರೆ ಸಂಡೆಗೆ ನಿಲ್ಲಿಸ್ಬಿಡ್ತಿದ್ರು. ಇಲ್ಲಿ ನಿಲ್ಲಿಸಿದ್ರು, ಮತ್ತು ಈ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ರು. ಸೊ ಒಂದು ಕಡೆ ಚೆನ್ನಾಗಿ ಮಾಡಿದ್ದಾರೆ. ಅದು ಹುಡುಗರು ಚೆನ್ನಾಗಿ ಹೋಗ್ತಿದ್ದಾರೆ. ಇವಾಗ ನಾವು ಹೋಗ್ತಾ ಇರೋದು ಅಗ್ರಿಕಲ್ಚರ್ ಸೈನ್ಸ್ ಲ್ಯಾಬ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲ ಫ್ಲವರ್ಸಿಂದ ಮನೆಗೆ ಕಟ್ಟಿದ್ದಾರೆ. ಹಾಗೆ ಫಿಶಸ್ ಶೋ ಇದ್ದಾವೆ. ಅಲ್ಲಿ ಹೋಗೋಣ ಬನ್ನಿ. ಆಲ್ಮೋಸ್ಟ್ ಈಗ ಫಿಶಸ್ ಶೋ ಮುಂದೆ ಇದ್ದೀವಿ, ನೋಡ್ತಾ ಇರ್ಬೋದು. ಫಸ್ಟ್ ಇದಕ್ಕಿಂತ ಮುಂಚೆ ಅಲ್ಲಿಗೆ ಹೋಗೋಣ ಬನ್ನಿ ಗೈಸ್. ಲಾಸ್ಟ್ ಟೈಮೆಲ್ಲ ನಾನು ಐ.ಟಿ.ಐ ಕಾಲೇಜಲ್ಲಿ ಸ್ಕೂಲಲ್ಲಿದ್ದೆ. ಬಟ್ ಎಲ್ಲ ಸ್ಕೂಲಿಂದ ಕರ್ಕೊಂಡ್ಬಂದು ಎಲ್ಲ ಹುಡುಗರನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ವಿ. ಅವಾಗ ನಾನು ಇದ್ದಿದ್ದು 2018 ಬ್ಯಾಚಲ್ಲಿ. ಎಲ್ಲ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಬರ್ತಾಯಿದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿರ್ತಿತ್ತು ಇಲ್ಲಿ. ಥಿಂಕ್ ರವಿ ಬೋಸ್ಲೆ ಸರ್ ಬರ್ತಾರೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ರಿಬ್ಬನ್ನು ಕಟ್ಟಿದ್ದಾರೆ. ಎಲ್ಲರೂ MLA ಅವರು ಎಲ್ಲರೂ ಬಂದಿದ್ದಾರೆ. ನೋಡ್ತಾ ಇರಿ ಎಲ್ಲರೂ. ಅದು ಚೆನ್ನಾಗಿ ಮಾಡಿದ್ದಾರೆ ಹೂವಿಂದ ಅಲಂಕಾರ ಮನಿನ. ಮತ್ತು ಇದು ಬಂದುಬಿಟ್ಟು ನಮ್ಮ ರಾಯಚೂರದ ಮೇಲೆ ಗುಡ್ಡದ ಮೇಲೆ ಇರುತ್ತಲ್ಲ, ಅದರ ಇದು ಮಾಡಿದ್ದಾರೆ. ನೋಡಿರಿ ಚೆನ್ನಾಗಿ ಮಾಡಿದ್ದಾರೆ. ಈ ಎಲ್ಲರದು ನಮ್ಮ ದೇಶದ ಸೋಲ್ಜರ್ಸು ಎಲ್ಲರೂ ಚಿತ್ರಗಳು ಹಾಕಿದ್ದಾರೆ, ಫೋಟೋಸ್ ಎಲ್ಲ ನೋಡ್ತಾ ಇರ್ಬೋದು. ಅಷ್ಟು ಚೆನ್ನಾಗಿ ಫೇಸಲ್ಲಿ ರಂಗೋಲಿ ಹಾಕಿದ್ದಾರೆ. ಮತ್ತು ನಮ್ಮ ಲಾಸ್ಟ್ ವುಮೆನ್ಸು ವರ್ಲ್ಡ್ ಕಪ್ಪಲ್ಲಿ ಕಪ್ ಗೆದ್ದಿದ್ದಾರೆ, ಅವ್ರದ್ದು ಚಿತ್ರ ಹಾಕಿದ್ದಾರೆ ರಂಗೋಲಿಯಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಹೂವಿಂದ ಬೋಟ್ ಮಾಡಿದ್ದಾರೆ. ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಈಗ ಫ್ಲೈಟು ಜೆಟ್ಟು ಈ ಥರ ಟೇಕ್ ಆಫ್ ಆಗುತ್ತಲ್ಲ, ಆ ಥರ ಮಾಡಿದ್ದಾರೆ ನೋಡಿ.
ಇಲ್ಲಿ ಕಾಯಿಪಲ್ಯ, ಫ್ರೂಟ್ಸು ಮತ್ತು ಖರ್ಜೂರ ಹಣ್ಣು, ಕುಂಬಳಕಾಯಿ, ಹೀರೆಕಾಯಿ ಎಲ್ಲ ಹಾಕಿದ್ದಾರೆ, ಬಾಳೆಹಣ್ಣೆಲ್ಲ ಎಲ್ಲ ಆಲ್ಮೋಸ್ಟ್ ಫ್ರೂಟ್ಸು, ಆ ಕಡೆ ವೆಜಿಟೇಬಲ್ಸು ಇರುವುದು. ಒಂದು ಎಲೆಯಿಂದ ಫೋಟೋ ಮಾಡಿದ್ದಾರೆ, ಪುನೀತ್ ರಾಜ್ಕುಮಾರ್ದು, ಕುಂಪುದು ಎಲ್ಲರದು ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡ್ರಿ ನಮ್ಮ ಅಜಿತ್ VP ಸರು, ಸಜ್ಜಿ ಎಲ್ಲರೂ ಇದ್ದಾರೆ, ರವಿ ಬೋಸ್ಲೆ ಸರು. ಎಸ್, ಎಕ್ಸಾಕ್ಟ್ಲಿ. ನೋಡಿದ್ರಲ್ಲ ಚೆನ್ನಾಗಿತ್ತು. ಇನ್ನು ಮನೆ ಕಟ್ಟಿದ್ರು, ಮತ್ತು ಎಲ್ಲಿಂದ ಫೋಟೋಗ್ರಾಫರ್ ಮಾಡಿದ್ರು, ಮತ್ತು ಕಾಯಿಪಲ್ಯ ಎಲ್ಲ ಇತ್ತು. ಹಾಗೆ ನಮ್ಮ ವುಮೆನ್ಸ್ ವರ್ಲ್ಡ್ ಕಪ್ ಅವ್ರದ್ದು ಫೋಟೋ ರಂಗೋಲಿಂದ ಹಾಕಿದ್ದಾರೆ. ಇವಾಗ ನಾವು ಹೋಗೋಣ ಬನ್ನಿ, ಅಂಡರ್ ಗ್ರೌಂಡ್ ಫಿಶ್ ಹತ್ರ ಹೋಗೋಣ ಬನ್ನಿ. ಎಂಟ್ರಿ ಆಗೋಣ. ನೋಡಿ ಎಂಟ್ರೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಒಳಗೂ ಅಂತೂ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ಎಲ್ಲರೂ. ನೋಡ್ತಾ ಇರ್ಬೋದು ಫಿಶಸ್ ನೋಡಿ ಅಂತ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫಿಶಸ್ ಎಲ್ಲ ಕೆಳಗೆ ಇದರಲ್ಲಿ ಇದೆಷ್ಟು ಎಲ್ಲ ಫಿಶಸ್ ನೋಡಿ. ಝೂ ಫಿಶು ದೊಡ್ಡ ಇದ್ದಾವೆ ಪೂರ್ತಿ. ಇದು ನೋಡಿ ಗಾಯ್ಸ್, ಒಂಥರ ನಾನಿನ ಕಚ್ಚಿರ್ಬೋದು. ಇದರಲ್ಲಿ ಏನಂದರೆ ಮೀನು ಹೆಂಗೆ ಹಿಡಿತಾರೆ ಅದು, ಮೀನು ಇದು ಜಾಲಿ, ಮೀನು ಜಾಲಿ ಮತ್ತು ಸೇಫ್ಟಿ ಗಾರ್ಡ್ಸು ಎಲ್ಲ ಹಾಕಿದ್ದಾರೆ ನೋಡಿ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ತರಹ ಫಿಶು ಇದ್ದಾವೆ. ಹೊರದೇಶದಿಂದ ಫಿಶ್ ತಂದಿದ್ದಾರೆ, ನಮ್ಮ ಇಂಡಿಯಾದಲ್ಲೂ ಫಿಶ್ ಇದ್ದಾವೆ. ಫಿಶ್ ಮಾತ್ರ ಅಲ್ಟಿಮೇಟ್ ಆಗಿದ್ದಾವೆ. ಗೋಲ್ಡ್ ಫಿಶಸ್ಸು, ಕ್ಯಾಟ್ ಫಿಶಸ್ಸು ಮತ್ತು ಶಾರ್ಕ್ಸು ಎಲ್ಲ ಇದ್ದಾವೆ. ನೋಡ್ತಾ ಇರೋದು ಫಿಶಿನ ಸ್ಟಾಲೇ ಹಾಕಿದ್ದಾರೆ, ನೋಡ್ತಾ ಇದ್ದೀವಿ ಎಲ್ಲರೂ. ನೋಡ್ತಾ ಇರೋದಲ್ಲ ಸಣ್ಣ ಸಣ್ಣ ಮಕ್ಕಳು ಹೋಗ್ತಾ ಇದ್ದಾರೆ ಚೆನ್ನಾಗಿ. ಈಗ ಎಲ್ಲರೂ ಇದಕ್ಕೆ ಹೋಗ್ತಿದ್ದಾರೆ. ಹಾಯ್ಸ್, ಒಂದೊಂದು ನ್ಯೂಸ್ ಬಂತು, ಸಂಜೆ ತೆಗಡೆ ಸ್ಟೇಜ್ ಮೇಲೆ ರೀಸೆಂಟ್ ಮಾಡ್ತಿದ್ದಾರಂತೆ, ಅಂದರೆ ಮ್ಯೂಸಿಕ್ ಟೆಸ್ಟ್ ಮಾಡ್ತಿದ್ದಾರಂತೆ. ಹೋಗೋಣ ಬನ್ನಿ. ಸರ್ ಅದು ಎಷ್ಟು ಫುಲ್ ರಶ್ ಆಗಿದೆ. ನಿನ್ನೆ ಅಷ್ಟೊತ್ತಿಗೆ ಯಾವ ಶಾಪ್ ಇರಲಿಲ್ಲ, ಬಟ್ ಇವತ್ತೆಲ್ಲ ಶಾಪೆಲ್ಲ ಹಾಕಿದ್ದಾರೆ. ಆಲ್ಮೋಸ್ಟಲ್ಲಿ ಬಂದಿದ್ದೀನಿ, ಫುಲ್ ರೌಂಡ್ ಹಾಕೊಂಡು ಹೋಗ್ತಾ ಇದ್ದೀನಿ ಸೇಮ್ ಪ್ಲೇಸ್. ಫ್ರೆಂಡ್ ಸ್ಟೇಜಿಗೆಲ್ಲ ಬಂದಿದ್ದೀನಿ ಸಂಜೆ ತೆಗಡೆ. ಸರ್ ಈಗ ಬಂದಿದ್ರಂತೆ, ಮತ್ತೆ ಬರುತ್ತಂತ ನಂಗೆ ಅನಿಸ್ತಾ ಇದೆ. ಇಲ್ಲಿ ಕೆಲವೇ ಶೋಳಲ್ಲೇ ಬರ್ತಾರೆ. ನಾನು ಸ್ಟೇಜ್ ಹತ್ರ ಮೇಲೆ ನಾನು ಹತ್ತಿದ್ದೀನಿ. ನೋಡ್ತಾ ಇರೋದು ಡ್ರಮ್ ಸೆಟ್ಟಿಂಗ್ಸು ಎಲ್ಲ ಇದ್ದಾರೆ. ಈ ಸಂಜೆ ತೆಗಡೆ ಹಿಂಗೆ ನಡ್ಕೊಂತ ಬಂದರು. ನಾನೇ ಒಂದು ದೊಡ್ಡ ಸಿಂಗರ್ ನಡ್ಕೊಂತ ಹೋಗ್ತಾ ಇದ್ದೀನಿ ಹಿಂಗೆ ಪೂರ್ತಿ ಕೆಳಗೆ ಈ ಕಡೆ, ಪೂರ್ತಿ ಸ್ಟೇಜ್ ಮುಂದೆ ನೋಡ್ತಾ ಇರೋದು ಪೂರ್ತಿ. ನೋಡ್ತಾ ಇರೋದು ಇಲ್ಲಿ ಸಂಜೆ ತೆಗಡೆ ಮತ್ತು ಎಲ್ಲರೂ ಸಿಂಗರ್, ದೊಡ್ಡ ಸಿಂಗರ್ ಬಂದರೆ ಅವ್ರಿಗೊಂದು ಸಪ್ರೇಟ್ ಬ್ಯಾಂಡ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಇದೇ ಫಸ್ಟ್ ಬಂದುಬಿಟ್ಟು ನೋಡಿ ಹೆಸರು ಹಾಕಿದ್ದಾರೆ ಸಂಜಿತ್ ಹೆಗಡೆ ಅಂತ. ಆ ಕಡೆ ಬಂದುಬಿಟ್ಟು ಎಲ್ಲರದ್ದು ಹೆಸರು ಹಾಕಿದ್ದಾರೆ, ವಾಶ್ರೂಮ್ಸು ಈ ಕಡೆಲ್ಲ. ನೋಡ್ತಾ ಇರೋದು ಟೇಬಲ್ ಸಿಸ್ಟಮ್ ಮಾಡ್ತಾ ಇದ್ದಾರೆ ನೋಡಿ. ಫೈನಲಿ ಕಷ್ಟಪಟ್ಟ ಪ್ರತಿಫಲ, ನಿಜವಾಗ್ಲೂ ಗೈಸ್ ಕಷ್ಟಪಟ್ಟರೆ ಪಾಸಸ್ ಸಿಗುತ್ತೆ. ಹೌದಿಲ್ಲ ಬ್ರೋ? ಪಾಸಸ್ ಒಂದು ಕವರ್ ತೊಗೋಬೇಕು, ಒಂದು ಟ್ಯಾಗ್ ತೊಗೋಬೇಕು. ಈಗ ಫಸ್ಟು ಬುಕ್ಸ್ ತಗೊಂಡು ಡೈರೆಕ್ಟಾಗಿ ಬೈಕ್ ರೇಸ್ ಹೆಂಗೆ ಮಾಡ್ತಾ ಇದ್ದಾರೆ ಪೂರ್ತಿಯಾಗಿ ನೋಡ್ತಾ ಇರ್ಬೋದು. ಟ್ರಾಫಿಕ್ ಅಂತೂ ಫುಲ್ ಆಗ್ತಾನೆ ಇದ್ದಾವೆ. ಏನಕ್ಕೆ ಅಂದರೆ ಇವತ್ತು ಸಿಂಗರ್ಸ್ ಬರ್ತಾ ಇದಾರಲ್ವಾ, ಸೊ ಅದಕ್ಕೋಸ್ಕರ ಅಲ್ಲಿ ಟ್ರಾಫಿಕ್ ಫುಲ್ ಆಗ್ತಾ ಇದೆ. ಅಲ್ಲಿ ಆಲ್ರೆಡಿ ನನ್ನ ಲುಕ್ ಈ ಥರ ಇದೆ, ಬ್ಲ್ಯಾಕ್ ಹುಡ್ಡಿ ಏನಂತದಪ್ಪ, ಏನಕ್ಕಂದರೆ ರಾತ್ರಿ ಎಷ್ಟು ಚಳಾಗತ್ತಲ್ಲ, ಸೊ ಅದಕ್ಕೋಸ್ಕರ ರಾತ್ರಿ ಫುಲ್ ಚಳಾಗತ್ತೆ ಅಂತ ಅದಕ್ಕೆ ಫುಲ್ ಹುಡ್ಡಿ ಹಾಕೊಂಡಿದ್ದೀನಿ. ಫೈನಲಿ ಆಗಿ VIP ಪಾಸ್ ಸಿಕ್ಕಾಯಿತು. ಇವತ್ತು ಹೊಸ ಟ್ರೈಪೋರ್ಟ್ ತೊಗೊಂಡಿದ್ದೀನಿ. ಈಗ ಡೈರೆಕ್ಟ್ ಹೋಗೋಣ ಬನ್ನಿ. ಫೈನಲಿ ಆಗಿ VIP ಪಾಸ್ ಸಿಕ್ಕಾಯ್ತು ನನಗೆ ಮತ್ತೆ ಇವನಿಗೆ. ಖುಷಿ ನಿಜವಾಗ್ಲೂ ಮಾತೇ ಬರ್ತಾ ಇಲ್ಲ. ಸೊ ಫೈನಲಿ ಆಗಿ ಪೊಲೀಸವರು ಇಲ್ಲೊಂದು ಹೋಲ್ ಹಾಕ್ಬಿಟ್ರು, ಅದಕ್ಕೋಸ್ಕರ ನಿಜವಾಗ್ಲೂ ಈ VIP ಇಂದ ನಿಜವಾಗ್ಲೂ ಲಿಟ್ರಲಿ ಖುಷಿ ಆಗ್ತಾ ಇದೆ ನನಗೆ. ಇದ್ರು VIP ಎಂಟ್ರೆನ್ಸ್ ನಾವೆಲ್ಲರೂ ಪೂರ ಮೇನ್ ಸ್ಟೇಜ್ ಮುಂದಕ್ಕೆ ಹೋಗ್ತಾ ಇದೀವಿ. ಗಾಯ್ಸ್ ನೋಡ್ತಾ ಇರ್ರಿ, ನಾನು ನಿನ್ನೆ ಇದೇ ಚೇರ್ ಮೇಲೆ ಕೂತಿದ್ದವನು, ಮತ್ತೆ ಇಲ್ಲಿ ಕೊಡಂಗಿಲ್ಲ, ಡೈರೆಕ್ಟ್ ಆ ಚೇರಿಗೆ ಕೂಡ್ತೀನಿ. ನಿಜವಾಗ್ಲೂ ನಂಗೆ ಬಹಳ ಖುಷಿ ಆಗ್ತಾ ಇದೆ, ಮಾತೇ ಬರ್ತಾ ಇಲ್ಲ ನನಗೆ. ಫೈನಲ್ ಆಗಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಡೈರೆಕ್ಟ್ ಸ್ಟೇಜ್ ಮುಂದಕ್ಕೆ ನಿಂತಿದ್ದೀವಿ. ದೇಶದಾದ್ಯಂತ ಹೆಸರು ಮಾಡಿದ 6 o'clock ಗೆಲ್ಲ ಶೋ ಸ್ಟಾರ್ಟ್ ಆಗುತ್ತೆ. ನಿಮಗೆ VIP ಕಾರ್ಡ್ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತಿದ್ರಿ? ನೀಡ್ತಾ ಬೇಜಾರಾಗಿ ಮನೆಗೆ ಹೋಗ್ಬಿಡ್ತಿದ್ದೆ. ನಿಜ ಅಂದ್ರೆ ಸೀರಿಯಸ್ಲಿನಾ? ಸೀರಿಯಸ್ಲಿ ಗೋಪಾಲ್ ಗುಡಿಬಂಡಿ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಒದ್ದಾಡಿದ ಕಷ್ಟ ಆಗಲ್ಲ ನಮ್ಮಿಬ್ಬರಿಗೆ ಗೊತ್ತು. ನಿಜವಾಗ್ಲು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ಟೇಜ್ ಮೇಲೆ ನಾಯಿ ಇದೆ, ಸಾರಿ ನಾಯಿ ಇಲ್ಲ, ಡಾಗು ಚಾರ್ಲಿ. ಬಟ್ ಏನಕ್ಕೋಸ್ಕರ ಅಂದರೆ ನನ್ನ ಬಾಂಬ್ಸು ಎನಿಥಿಂಗ್ ಆಲ್ಸೋ ಇವಾಗ ಅಂತೀರಿ, ಅದನ್ನ ಸ್ಮೆಲ್ಲಿಂದ ಗೊತ್ತಾಗತ್ತೆ. ಏನಕ್ಕೋಸ್ಕರ ಅಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಬರ್ತಾರಲ್ವಾ, ಸೊ ಅದಕ್ಕೋಸ್ಕರ ಎಲ್ಲ ಮಾಡ್ತಾ ಇದ್ದಾರೆ. ಒಂದು ಬಹಳದೊಂದು ಕೂತಾಯ್ತು. ಅವಾಗ ನೋಡ್ತಾ ಇದೀನಿ. ಅವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ.
ಈ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ 8 ಆಗಿದೆ. ಆದಷ್ಟು ಬೇಗ 9 ಗಂಟೆಗೆ ಎಲ್ಲ ಸಿಂಗಿಂಗ್ ಎಲ್ಲ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸಂಜೆ ತೆಗಡೆ ಯಾವಾಗ ಬರ್ತಾ ಅಂತ ಕಾಯ್ತಾ ಇದ್ದೀನಿ, ಅವಾಗಿಂದ ಕಾಯ್ತಾ ಏನಿದೆ ಅವಾಗಿಂದ ಕಾಯ್ತಾ ಇದ್ದೀನಿ. ನಾನು ಮತ್ತೆ ಈಗ ಕೂತಿದ್ದೇವೆ, ಆರಾಮ್ಸೆ ಕೂತಿದ್ದೇವೆ VIP-ಯಲ್ಲಿ. ಜೈ ರಾಯಚೂರು, ಜೈ ರಾಯಚೂರು. 360 ಅವರು ಬಂದಿದ್ದಾರೆ. ಹೆಂಗೆ ಅಪ್ಪು ಹೇಳಿದ್ದಾರೆ ಆದಷ್ಟು ನಾನು ಸ್ಟೇಜ್ ಮುಂದೆ ಕೂತಿದ್ದೀನಿ ಈಗ. ಇನ್ನೊಂದು 15 ನಿಮಿಷಗಳಲ್ಲಿ ಸಂಗೀತ ಅವರು ಬರ್ತಾ ಇದ್ದಾರೆ guys, ಎಲ್ಲರೂ ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇವ್ರದ್ದಾದ್ಮೇಲೆ ನೆಕ್ಸ್ಟ್ ಸಂಜೆ ಕಡೆ ಬರ್ತಾರೆ. ವೇಟ್ ಮಾಡೋಣ. Can we get the lights on the stage, please? Not those. Okay, actually, ಜೋಶಪ್ಪ ಈಗ ಒಂದು ಮ್ಯೂಸಿಕಲ್ ಮುಗಿದಿದೆ. ರೆಡಿನಾ ಎಲ್ಲರೂ ಡ್ಯಾನ್ಸ್ ಮಾಡಕ್ಕೆ? ಸೊ ಇವಾಗ ಆಗ್ತಾ ಇರೋದು ಜನ್ಮೋತ್ಸವ ಮೂವಿ ಆಗ್ತಾ ಇದೆ ನೋಡಿ ಎಲ್ಲರೂ. ಈಗ ಇಡೀ ರಾಯಚೂರು ಅಷ್ಟೇ ಅಲ್ಲದೆ ಕರ್ನಾಟಕನೇ ಒಂದು ಮಧುವಣ ಎಲ್ಲರೂ ನೋಡಿ. ನೋಡಿ ವಾಟ್ ಈಸ್ ಪೈರೋಟೆಕ್ನಿಕ್ಸ್ ನಿಮ್ಗೆ ಅರ್ಥ ಆಗುತ್ತೆ. 100% ಅದನ್ನ ನೀವು ಎಂಜಾಯ್ ಮಾಡ್ತೀರಾ ಅಂತ ಒಂದು ಬ್ಯೂಟಿಫುಲ್ ಆಕ್ಟ್ ಅದು. ಓವರ್ ಟು ಯು. ಜನ್ಮೋತ್ಸವ ರಾಯಚೂರಿನ ಜನತೆಯಿಂದ ರಾಯಚೂರಿನವರೇ ಆದಂತ ನಾಗರಿಕರಿಗೆ ಥ್ಯಾಂಕ್ ಯು. ಸೊ ಗಾಯ್ಸ್ ನೋಡಿದ್ರಲ್ವಾ ಜನ್ಮೋತ್ಸವ ಟ್ರೀಸರ್ ಚೆನ್ನಾಗಿತ್ತು ಅಂತೇಳಿ. ನಿಜವಾಗ್ಲೂ ಅಲ್ಟಿಮೇಟ್ ಆಗಿತ್ತು ಜನ್ಮೋತ್ಸವ ಟ್ರೀಸರ್. ಅಣ್ಣ ಹೆಂಗಂತೀರ ಜನ್ಮೋತ್ಸವ ಟ್ರೀಸರ್ ಹೆಂಗಿತ್ತು? ಸೂಪರ್ ಇಷ್ಟು ದೊಡ್ಡ ಉತ್ಸವದಲ್ಲಿ ನೋಡಿದ್ರೆ ಮೈಂಡ್ ಬ್ಲೋಯಿಂಗ್. ನೀವೇನಂತೀರಣ್ಣ? ಫುಲ್ ಖುಷಿ ಆಗ್ಬಿಡ್ತು ಮೂವಿ ನೋಡಿ. ಫುಲ್ ನಮ್ಮದೇ ರಾಯಚೂರದಲ್ಲ ಮೊದಲೇ ಮೂವಿ. ಓಕೆ, ಒಂದು ಅರ್ಧ ಮೂವಿ ನೋಡಂಗಾಯ್ತು ಈಗ. ಮೇಕಿಂಗ್ ವಿಡಿಯೋ
ಥ್ಯಾಂಕ್ ಯು. ಆಹಾ, ನಾನು ತುಂಬ ಪುಣ್ಯ. ಒಂದೊಂದ್ಸಲ ಮುಜುಗರ ಆಗೋಗುತ್ತೆ, ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ನಾನು ತುಂಬ ಚಿಕ್ಕವನು ಇಲ್ಲಿರೋದಕ್ಕೆ. ಐ ಡೋಂಟ್ ನೋ ವಾಟ್ ಟು ಸೇ, ಬಟ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆಲ್ವೇಸ್. ಒಂಥರ ಆಡ್ತಿದ್ದಲ್ಲ ಅವಾಗ ನಾನು. ಎನಿವೆ, ಒಂಥರ ಹಾಡಿ ಹಾಡಿ ನಮ್ಮ ಪಕ್ಕದ ರಾಜ ಇಲ್ಲಿ ತೆಲಂಗಾಣ ಅಲ್ಲಿ ತೆಲುಗು ಫಿಲ್ಮಲ್ಲಿ ಮೊನ್ನೆ ಸೊ ಫೈನಲ್ ಆಗಿ ನಾವು ಅಲ್ಲಿಂದ ಈ ಕಡೆ ಬಂದಿದ್ದೀವಿ. ನಾವು ಎಕ್ಸಾಕ್ಟ್ ಆಗಿ ಈಗ ಸಂಜಯ್ ತೆಗಡೆ ಅವ್ರದ್ದು ರೂಮ್ ಹತ್ರನೇ ಇದ್ದೀವಿ ಈಗ. ಸೊ ಫೈನಲಿ ಆಗಿ ಶೋ ಎಲ್ಲ ಮುಗಿದಾಯಿತು. ನೋಡ್ತಾ ಇರೋದು ಹಿಂದಕ್ಕೆಲ್ಲ ಅಷ್ಟು ಕ್ರೌಡ್ ಇದೆ. ಬಟ್ ಇನ್ನೊಂದು ಲೆಕ್ಕ ಅಂದರೆ ಹೇಳಿದಾರೆ ನಮ್ಮ ಮಿಥುನ್ ಅವರು ಡೈರೆಕ್ಟ್ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ. ಸೊ ನೋಡ್ತಾ ಇರೋದು ಕ್ರೌಡ್ ನೋಡಿ ಎಷ್ಟು ಫುಲ್ ಆಗಿದೆ. ಕ್ರೌಡ್ ಮಾತ್ರ ಹೋಗ್ತಾ ಇದ್ದಾರೆ. ಯಾವಾಗ ಸಂಜೆ ತೆಗಡೆ ಹಿಂದಕ್ಕಿಂತ ಹೋದ್ರು ಫುಲ್ಲು ಅವಾಗಿಂದ ಎಲ್ಲರೂ ಹೋಗ್ತಾ ಇದ್ದಾರೆ. ಸೊ ಫೈನಲಿ ಆಗಿ ಗಾಡಿ ತಗೊಂಡು ಇವಾಗ ಮನೆ ಹೋಗ್ತಾ ಇದ್ದೀನಿ. ಅಮ್ಮ ಬೈಕ್ ಇರೋದು ಒಂದು ಡೌಟ್ ಇದೆ. ಏನಂದು ಅಕ್ಕ ಅಂತೂ ಬೈತಾರೆ ನನಗೆ ಈ ಮನೆ ಮನೆಗೆ. ನಿಜವಾಗ್ಲೂ ಈ ಹಾಡು ಮುಂದೆನೇ ಕೇಳಿದ್ರೆ ಎಷ್ಟು ಮೈ ಜುಮ್ಮನಂತ ಗೊತ್ತದ. ಯಾವ ಹಾಡು ಗೊತ್ತಾ? ಸಾಲದಲ್ಲಿ ನನಗೆ ಎಲ್ಲಿ ಕಾರಿದೆ, ಹಿಂಗೆ ಬರ್ತಾರೋ ಗೊತ್ತಿಲ್ಲ. ಸೊ ಹಿಂಗೆ ಬರ್ತಾಯಿದ್ದಾರೆ. ಬಂದರು. ಸೊ ಗಾಯ್ಸ್ ಫೈನಲಿ ಆಗಿ ಮನೆಗೆ ಈಗ ಹೋಗ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ 1 o'clock ಆಗಿದೆ. ಸಂಜೆ ತೆಗಡೆ ಬಟ್ ಅದು ಯಾವ್ದು ರೂಪದಂಗ ಹೋಟೆಲ್ ಹತ್ರ ಇದ್ದರು. ಬರ್ತಾರೆ ಕಾಯ್ಕೊಂಡು ಕೂತ್ವಿ. ಬಟ್ ಅವ್ರದ್ದು ಸಿಗೋಕ್ಕಾಗಲಿಲ್ಲ. ಬಟ್ ಅವರು ಟೀಮ್ ಅವ್ರ ಜೊತೆ ಒಂದು 3-4 ಜೊತೆ ಸೆಲ್ಫಿ ತೊಗೊಂಡಿದ್ದೀನಿ. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ನೆಕ್ಸ್ಟ್ ವಿಡಿಯೋಗೆ ಎಲ್ಲರೂ ವೇಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ, ಬಾಯ್.